ಇನ್ನು ಮತ್ತೊಂದು ಕಡೆ ಈಗ ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಆತನನ್ನ ಬಂಧಿಸಿದ್ದಾರೆ. ಆತನ ಹೆಸರು ನೌಮಾನ್ ಅಂತ ಹೇಳಿ, ನೌಮಾನ್ ಇಲಾಹಿ. ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹರಿಯಾಣದ ಪಾಣಿಪತ್ನಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ಈತ ಪಾಕ್ನ ಗೂಢಾಚಾರಿ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಇದೇ ಅನುಮಾನಗಳ ಮೇಲೆ ಈಗ ಆತನನ್ನು ಅರೆಸ್ಟ್ ಮಾಡಿದರೆ ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ನಿವಾಸಿ ಈತ ನೌಮಾನ್ ಇಲಾಹಿ ಅಂತ ಹೇಳಿ. ಈತ ಉಗ್ರ ಇಕ್ಬಾಲ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಹಾಗಾಗಿನೇ ಈತನ ಒಂದು ವಾಟ್ಸ್ಆ್ಯಪ್, ಸೋಷಿಯಲ್ ಮೀಡಿಯಾ ಇದೆಲ್ಲದರ ಮೂಲಕ ಈತ ಮಾಹಿತಿಯನ್ನು ಕೆಲವೊಂದಷ್ಟು ಶೇರ್ ಮಾಡ್ಕೊಳ್ತಾ ಇದ್ದ ಇಕ್ಬಾಲ್ ಅನ್ನೋನ್ ಜೊತೆಗೆ ಅಂತ. ಇಕ್ಬಾಲ್ ಈಗಾಗಲೇ ಆತನ ಬಗ್ಗೆ ಹೇಳೋದಾದ್ರೆ ಆತ ಒಬ್ಬ ಉಗ್ರ, ಹಿಟ್ ಲಿಸ್ಟ್ನಲ್ಲಿರುವಂತಹ ಉಗ್ರ ಆತ ಕೂಡ. ಸೊ ಆತನ ಜೊತೆಗೆ ಇವನಿಗೇನಿದೆ ಸಂಪರ್ಕ? ಹಾಗಾದರೆ ಇವನು ಯಾಕೆ ಮಾತಾಡಬೇಕು ವಾಟ್ಸ್ಆ್ಯಪ್ ಮೂಲಕ ಆಗಲಿ ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಥ್ರೂ ಅನ್ನುವಂಥದ್ದು ಸಹಜವಾಗಿ ಪೊಲೀಸರು ಅಲ್ಲಿ ಕಣ್ಣಿಟ್ಟಿದ್ರು. ಈತನ ಚಲನವಲನಗಳು ಜೊತೆಗೆ ಈತನ ಒಂದಷ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ಗಳು ಇದೆಲ್ಲದ್ರ ಬಗ್ಗೆನೂ ಕೂಡ ನಿಗಾ ವಹಿಸಿದಂಥ ಪೊಲೀಸರು ಕೊನೆಗೆ ಈತನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಈಗ ಒಳಪಡಿಸಿದ್ದಾರೆ. ಇದ್ರ ಬೆನ್ನಲ್ಲೇ ಈಗ ಸಹಜ ಸ್ಥಿತಿಗೆ ಕಾಶ್ಮೀರ ಮರಳ್ತಾ ಇದೆ. ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಕಾಶ್ಮೀರಕ್ಕೆ. ದಲ್ ಸರೋವರ ಅದರಲ್ಲೂ ಕೂಡ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಕಾಶ್ಮೀರದ್ದು. ಸೊ ಈ ದಲ್ ಸರೋವರದಲ್ಲಿರುವಂತಹ ಶಿಕಾರಗಳು, ಅಲ್ಲಿ ಬೋಟ್ನ ರೈಡ್ಗಳು ಇವೆಲ್ಲವೂ ಕೂಡ ತುಂಬಾ ಇಷ್ಟಪಡ್ತಾರೆ ಪ್ರವಾಸಿಗರು. ಸದ್ಯಕ್ಕೆ ಈಗ ಸ್ಲೋ ಆಗಿ ಒಬ್ಬೊಬ್ಬರೇ ಪ್ರವಾಸಿಗರು ಆಗಮಿಸ್ತಾ ಇರುವಂತಹ ದೃಶ್ಯಗಳು. ನಮ್ಮ ಪ್ರತಿನಿಧಿ ಕೂಡ ಅಲ್ಲೇ ಇದ್ದಾರೆ, TV9 ಗ್ರೌಂಡ್ ರಿಪೋರ್ಟ್ ನೀಡಿದೆ. ಸೊ ನಮ್ಮ ಪ್ರತಿನಿಧಿ ಹರೀಶ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಿದ್ದಾರೆ. ಹೇಗಿದೆ ಸದ್ಯದ ಪರಿಸ್ಥಿತಿ, ಪ್ರವಾಸಿಗರು ಮತ್ತೆ ಹೇಗ ಮರಳ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಏನೇ ಯುದ್ಧ ನಡೀತಾ ಇದ್ರೂ ಕೂಡ ರೈತ ಗದ್ದೆ ಉಳ್ಳಲೇಬೇಕಾಗುತ್ತೆ, ಕೂಲಿ ಮಾಡೋನು ಕೂಲಿ ಮಾಡಲೇಬೇಕಾಗುತ್ತೆ, ಅವನ ಜೀವನವನ್ನು ನಡೆಸಲೇಬೇಕಾಗುತ್ತೆ. ಈಗ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆಯಾಗಿ 4 ದಿವಸಗಳು ಕಳೆದಿದೆ. 4 ದಿವಸಗಳ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಕಳೆದ 2 ದಿವಸಗಳಿಂದಲೇ ಜನರು ಹೊರ ಬರಲಿಕ್ಕೆ ಶುರು ಮಾಡಿದರು. ಈಗ ಇನ್ನಷ್ಟು ಹೆಚ್ಚಿನದಾಗಿ ಹೊರಗಡೆ ಬರ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ದಾಲ್ ಸರೋವರದ ಬಳಿ ನಾನಿದ್ದೇನೆ, ಶ್ರೀನಗರದ ದಾಲ್ ಸರೋವರ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ತೋರಿಸುವಂಥ ಪ್ರಯತ್ನ ನೋಡ್ಬೋದು. ಈಗಾಗಲೇ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಮತ್ತು ಜನರು ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಶಾಲೆ ಕಾಲೇಜುಗಳು ಕೂಡ ಓಪನ್ ಆಗಿರುವಂತಹದ್ದು, ಮಕ್ಕಳುಗಳು ಕೂಡ ಶಾಲೆಗಳಿಗೆ ಹೋಗ್ತಿರುವಂತಹದ್ದು ಮತ್ತು ಒಂದು ರೀತಿಯ ಸಹಜ ಸ್ಥಿತಿಯತ್ತ ಮಾಡ್ತಾರೆ. ಆದರೆ ಈ ಹಿಂದೆ ಇದ್ದಷ್ಟು ಪ್ರವಾಸಿಗರು ಶ್ರೀನಗರಕ್ಕೆ ಬರ್ತಾ ಇಲ್ಲ, ಕಾಶ್ಮೀರಕ್ಕೆ ಬರ್ತಾ ಇಲ್ಲ. ಪಹಲ್ಗಾಮ್ ದಾಳಿಯ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರೀ ಕಡಿಮೆ ಆಗಿರುವಂತಹದ್ದು. ಇಲ್ಲಿನ ಬೋಟ್ ನಡೆಸೋರಿಗಾಗಿರ್ಬೋದು, ಇಲ್ಲಿ ವಾಹನ ಚಾಲಕರಿಗಾಗಿರ್ಬೋದು ಕೆಲಸ ಕಡಿಮೆ ಆಗಿದೆ. ಅಂದರೆ ಪ್ರವಾಸಿಗರು ಬರದೇ ಇರೋದ್ರಿಂದ ಕೆಲಸ ಕಡಿಮೆ ಆಗಿದೆ. ನೋಡ್ಬೋದು ಪಾರ್ಕಿಂಗ್ನಲ್ಲಿ ಗಾಡಿಗಳೆಲ್ಲ ಹಾಗೆ ನಿಂತಿವೆ. ಏನು ಬಾಡಿಗೆ ಹೊಡೆಯುವಂಥ ಗಾಡಿಗಳೇನಿದೆ, ಕಾರ್ಗಳು ಎಲ್ಲ ಕೂಡ ಹಾಗೆ ನಿಂತಿವೆ. ಇಲ್ಲಾಂದ್ರೆ ಇಷ್ಟೊತ್ತಿಗಾಗಲೇ ಅವೆಲ್ಲ ಕೂಡ ಇಲ್ಲಿ ಎಲ್ಲ ಖಾಲಿ ಇರ್ತಿತ್ತು. ಅಂದರೆ ಪ್ರವಾಸಿಗರು ಬಂದಿದ್ರೆ ಅವ್ರನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ರು, ಗುಲ್ಮಾರ್ಗ್, ಸೋನ್ಮಾರ್ಗ್ ಈ ಕಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ರು. ಈಗ ನಮ್ಮ ಜೊತೆ ರಾಜಸ್ಥಾನದಿಂದ ಬಂದಿರತಕ್ಕಂತಹ ಒಂದಷ್ಟು ಪ್ರವಾಸಿಗರಿದ್ದಾರೆ, ಅವರ ಅನುಭವಗಳನ್ನ ಕೇಳ್ತಾ ಹೋಗೋಣ. सीज फायर हो गए और पहलगाम अटैक होने के बाद भी आप इधर आ रहे हैं, आपको डर नहीं है? कैसे? नहीं, हम 3-4 दिन से यहाँ पे आए हुए हैं ग्वालियर से. यहाँ का माहौल अभी तो बहुत अच्छा है. अभी हम गुलमर्ग वगैरह भी जा रहे हैं, तो सभी कुछ बढ़िया चल रहा है. यहाँ की क्या है, आर्मी बहुत सपोर्टिव है और अगर रात में भी जा रहे हैं तो वो कहते हैं कि ना फोटो खिंचवा लो और अपने होटल में आप जाइए. तो यहाँ पे माहौल अब अच्छा है, स्थिर है माहौल. कल रात को बहुत सारी टूरिस्ट प्लेसेस बंद है इधर, अब कहाँ कहाँ जा रहे हैं? अभी हम गुलमर्ग जा रहे हैं, पहलगांव जाएंगे. काफ़ी जो खुले हैं यहाँ अवेलेबिलिटी मिलेगी वहाँ पे जाएंगे. रात को लाल चौक पे थे. क्या सर, सीज फायर होने के बाद इधर माहौल कैसा है, आपको कैसा लग रहा है इधर? नहीं, माहौल तो बहुत शांतिपूर्ण है, कोई दिक्कत नहीं है. हमारी आर्मी फोर्सेस, CRPF वगैरह सारे जवान लोग हमारी रक्षा कर रहे हैं और कोई इसमें इशू नहीं आ रहा है. आराम से घूमने के लिए सारी जगह भी खुली हैं. अभी हम 3-4 दिन से यहाँ पे हैं. हम लोग कपल्स आए थे, हम लोग गुलमर्ग जा रहे हैं, फिर पहलगांव जाएंगे. तो सारी ओपन है, सारी चीज़ें क्रियान्वित हो रही हैं, कोई दिक्कत नहीं. ये जंग का बीच में भी आप इधर काश्मीर क्यों प्लान किया? जंग चल रहा था इधर. क्योंकि हम किसी से डरते नहीं है और हमें आना था, देखने आता है. क्योंकि जब टाइम होता है जब भी आना होता है, तो मैं जिसको भी आना है अभी आ सकते हैं. सेफ है ये बहुत और बहुत अच्छी जगह है. प्लीज़ सभी लोग आइए. ಪ್ರವಾಸಿಗರು ಕೂಡ ಇದನ್ನ ಹೇಳ್ತಿರೋದು, ಕಾಶ್ಮೀರದಲ್ಲಿ ಈಗ ಸೇಫ್ ಇದೆ ಮತ್ತೆ ಸೇನೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಕೊಡ್ತಿದೆ, ಯಾವುದೇ ರೀತಿಯಾದಂಥ ಭಯ ಇಲ್ಲ ಅನ್ನುವಂಥದ್ದನ್ನ ರಾಜಸ್ಥಾನದಿಂದ ಬಂದಿರತಕ್ಕಂಥ ಪ್ರವಾಸಿಗರು ಕೂಡ ಹೇಳ್ತಾ ಇರುವಂಥದ್ದು.